ಉಚಿತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಅಲ್ಪಸಂಖ್ಯಾತರಲ್ಲಿ ನಮ್ಮ ಫಾಲೋವರ್ಸ್ ಜಾಸ್ತಿ ಇದೆ. ಅದರ ಲಾಭ ಈ ದಕ್ಷಿಣ ಕ್ಷೇತ್ರದಲ್ಲಿ ಈಗ ದಾವಣಗೆರೆ ನಾವು ವಾತಾವರಣ ಕಾಂಗ್ರೆಸ್ 10 ಜನ, BJP ಎನ್ಡಿಎ ಅಭ್ಯರ್ಥಿ ಜೊತೆಗೆ 10 ಜನ ಇದೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತೇಳಿ ಜನ ಸೇರಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅಲ್ಪಸಂಖ್ಯಾತರಲ್ಲಿ ನಮ್ಮ ಫಾಲೋವರ್ಸ್ ಜಾಸ್ತಿ ಇದೆ. ಅದರ ಲಾಭ ಈ ದಕ್ಷಿಣ ಕ್ಷೇತ್ರದಲ್ಲಿ ಈಗ ದಾವಣಗೆರೆ ನಾವು ವಾತಾವರಣ ಕಾಂಗ್ರೆಸ್ 10 ಜನ, BJP ಎನ್ಡಿಎ ಅಭ್ಯರ್ಥಿ ಜೊತೆಗೆ 10 ಜನ ಇದೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತೇಳಿ ಜನ ಸೇರಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಕೂಡ ಸರ್ ನಮಸ್ತೆ ಸರ್, ನನ್ನ ಹೆಸರು ಡಿ ಎನ್ ಮಂತಪ್ಪ ಅಂತ. ನಾನು ಇವತ್ತು ಜನತಂತ್ರ ಉಳಿಸಿ ಆಂದೋಲನ ಕಮಿಟಿ ವತಿಯಿಂದ ಸಂಘಟನೆ ವತಿಯಿಂದ ನಾನು ನಾಮಿನೇಷನ್ ಮಾಡಿದ್ದೀನಿ ಬೆಂಬಲಿತ ಅಭ್ಯರ್ಥಿಯಾಗಿ. ಮತ್ತು ಕೂಡ ಇವತ್ತು ನಾನು ಇದೇ ಜಿಲ್ಲೆಯವನು, ಹರಿಹರ ತಾಲೂಕಿನ. ಆದರೂ ಕೂಡ ಇವತ್ತು 25-30 ವರ್ಷದಿಂದ ನಾನು ಹೋರಾಟ ಸಂಘಟನೆಯಲ್ಲಿ ವಿವಿಧ ಸಂಘಟನೆಗಳಲ್ಲಿ ನಾನು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಮತ್ತು ನಾನು ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿರೋದ್ರಿಂದ ಹಾಗೂ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಇವತ್ತು ಜನತಂತ್ರ ಉಳಿಸಿ ಆಂದೋಲನ ರಾಜ್ಯ ಸಮಿತಿ ಸುಮಾರು 2 ವರ್ಷದಿಂದ ಈ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಇವತ್ತು ಓಟ್ ಇದ್ದವರು ಗೆಲ್ಲಬೇಕು, ನೋಟ್ ಇದ್ದವರು ಸೋಲಬೇಕು ಅನ್ನೋ ಒಂದು ತತ್ವದಡಿಯಲ್ಲಿ ಜನತಂತ್ರ ಉಳಿಸಿ ಆಂದೋಲನ ಸ್ಥಾಪನೆಯಾಗಿದೆ. ಸಂಘಟನೆ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಇವತ್ತು ನಿಂತಿದ್ದೇನೆ. ನನಗೆ ಬಹುಜನ ಸಮಾಜ ಪಾರ್ಟಿಯವರು, DSSನವರು ಮತ್ತು ನಮ್ಮ ಮಾದಿಗ ಸಮಾಜ ಇವತ್ತು 35 ವರ್ಷದಿಂದ ನಾವು ಒಳ ಮೀಸಲಾತಿ ಕೇಳ್ತಾ ಇದ್ದೀವಿ. ಆದರೆ ಒಳ ಮೀಸಲಾತಿ ಇವತ್ತು ಕೊಡ್ತಾ ಇಲ್ಲ. ಕಾಂಗ್ರೆಸ್ನವರು ಕೊಟ್ಟಿಲ್ಲ, BJಪಿಯವರು ಇಲ್ಲ, JDSರು ಇಲ್ಲ. ಬರೀ ನಮ್ಮ ಸಮುದಾಯದ ಸುಮಾರು 15-18 ಸಾವಿರ ಓಟ್ ಅದಾವು ದಕ್ಷಿಣ ಕ್ಷೇತ್ರದಲ್ಲಿ. ಆದ್ದರಿಂದ ಇವತ್ತು ಕಾಂಗ್ರೆಸ್ BJಪಿಯನ್ನು ಸೋಲಿಸಿ ಮಾದಿಗ ಸಮಾಜವನ್ನು ರಕ್ಷಿಸಿ ಅನ್ನೋ ಒಂದು ಆಂದೋಲನದ ಅಡಿಯಲ್ಲಿ ಇವತ್ತು ನಮ್ಮ ಸಮಾಜದ ಎಲ್ಲರೂ ಕೂಡ ನನಗೆ ಬೆಂಬಲಿತವಾಗಿ ನಿಂತಿದ್ದಾರೆ, ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಕರ್ನಾಟಕ ರಾಜ್ಯ ಇವತ್ತಿನ ಮಾದಿಗ ಮಹಾಸಭಾದ ಹರಿಹರ ತಾಲೂಕಿನ ಗೌರವ ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಸಲ್ಲಿಸ್ತಿದ್ದೇನೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿರೋದನ್ನು ಪ್ರತಿಭಟಿಸಿ ಇವತ್ತು ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೇವೆ. ಆದ್ದರಿಂದ ನಮ್ಮ ಸಮಾಜದವರು ಎಲ್ಲರೂ ಕೂಡ ಒಬ್ಬರು ಬಿಡದಂಗೆ ನಮಗೆ ಮತವನ್ನು ಚಲಾಯಿಸಬೇಕು. ನಮ್ಮ ಮತ ಮಾರಾಟಕ್ಕಿಲ್ಲ, ನಮ್ಮ ಮತ ನಮ್ಮ ಅಭ್ಯರ್ಥಿ. ಅದರ ಜೊತೆಗೆ ನಾನು ಅಲ್ಪಸಂಖ್ಯಾತ ಹಿಂದುಳಿದ ಸಮುದಾಯದ ಮುಖಂಡನಾಗಿ ಕೂಡ ನಾನು ಅದೇನೆ. ಯಾಕಂದ್ರೆ 25 ವರ್ಷದಿಂದ ಆ ಸಮುದಾಯದ ಜೊತೆ ನಾನು ಅದೇನೆ. ಆದ್ದರಿಂದ ಇವತ್ತು ಮೊಹಮ್ಮದ್ ಕಲೀಂ ಅವರು ಬಹುಜನ ಸಮಾಜ ಪಾರ್ಟಿಯ ತಾಲೂಕು ಅಧ್ಯಕ್ಷರು ದಕ್ಷಿಣ ಕ್ಷೇತ್ರ, ಅವರು ಕೂಡ ನಮಗೆ ಬೆಂಬಲವನ್ನು ನೀಡಿಕೊಂಡು ಈ ಬಹುಜನ ಸಮಾಜ ಪಾರ್ಟಿಯ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಮುಖಂಡರು 100 ಜನ BJP ಗೆಲ್ಲೋದಿಲ್ಲ, ಇನ್ನೇನು ದಿಕ್ಸೂಚಿ ಆಗುತ್ತೆ ಅಂತೇಳಿ CM ಹೇಳಿದ್ದಾರೆ ಸರ್. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಡೀತಾ ಇರತಕ್ಕಂಥ ಉಪಚುನಾವಣೆಯಲ್ಲಿ ಇವತ್ತು 16,000 ಜನರ ಒಂದು ಸಮ್ಮುಖದಲ್ಲಿ ಇವತ್ತು ಶ್ರೀನಿವಾಸ್ ದಾಸ್ಕರಿ ನಾಮಪತ್ರ ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಅದರ ಒಂದು ಭಾಗದ ಈ ಒಂದು ಜನಸ್ತೋಮ, ಈ ಒಂದು ನಾಮಪತ್ರ ಸಲ್ಲಿಕೆ ಈ ಸಂದರ್ಭದಲ್ಲಿ
ಈ ರಾಜ್ಯದ ಮಾಜಿ ಜನಪ್ರಿಯ ಮುಖ್ಯಮಂತ್ರಿಗಳು, ರೈತ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಭಾಗವಹಿಸಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಗಳಿಗೆ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಏನು ಹದಗೆಟ್ಟಿರ್ತಕ್ಕಂಥ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಈ ವರ್ತನೆ, ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು, ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ ಜನರು ತುದಿಗಾಲ ಮೇಲೆ ನಿಂತಿದ್ದಾರೆ. ಹಾಗಾಗಿ ಏನು 2 ಉಪಚುನಾವಣೆ ಈ ರಾಜ್ಯದಲ್ಲಿ ಬಂದಿದೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ, ಈ 2 ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಬೇಕು ಅಂತ ಈಗಾಗಲೇ ಕಾರ್ಯಕರ್ತರು ಪಣ ತೊಟ್ಟಿದ್ದಾರೆ. ಹಾಗಾಗಿ ಚುನಾವಣೆ ಯಾವಾಗ ಬರ್ತದೋ ನಾವು ಯಾವಾಗ ವೋಟ್ ಹಾಕ್ತೀವಿ ಅಂತೇಳಿ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಖಂಡಿತ ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇದೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ವಿಶ್ವಾಸ ಇದೆ. 2 ಕ್ಷೇತ್ರದಲ್ಲಿ ಈ ಬಾರಿ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಕಮಲ ಅರಳುತ್ತದೆ. ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಏನು 2028ಕ್ಕೆ ಇಡೀ ರಾಜ್ಯದಲ್ಲಿ 150ಕ್ಕಿಂತ ಹೆಚ್ಚು ಸೀಟನ್ನು ಪಡೆಯೋದ್ರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಸರ್ಕಾರವನ್ನು ರಚನೆ ಮಾಡ್ತದೆ. ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಗೆದ್ದೇ ತೀರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ.